2001 ಅಕ್ಟೋಬರ್ 12 ಉತ್ತರ ಪ್ರದೇಶದ ಶಿವ್ಲಿ ಪೊಲೀಸ್ ಸ್ಟೇಷನ್. ರಾಜ್ಯ ಸರ್ಕಾರದ ಮಂತ್ರಿಯಾಗಿದ್ದ ಸಂತೋಷ್ ಶುಕ್ಲಾ ಅವರು ಕಂಪ್ಲೇಂಟ್ ಒಂದನ್ನು ಕೊಡಲು ಬರುತ್ತಾರೆ. ಅವರು ಕಂಪ್ಲೇಂಟ್ ನೀಡಲು ಬಂದಿದ್ದು ವಿಕಾಸ್ ದುಬೆ ಎಂಬ ಕ್ರಿಮಿನಲ್ ಮೇಲೆ. ಆದರೆ ಅವರು ಕಂಪ್ಲೇಂಟ್ ನೀಡುವ ಮುಂಚೆಯೇ ವಿಕಾಸ್ ದುಬೆ ತನ್ನ ಗ್ಯಾಂಗ್ ಸಮೇತ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರತ್ಯಕ್ಷನಾಗಿದ್ದ. ಆತನ ಹೆಸರು ಕೇಳಿದರೆ ನಡುಗುವಂತಹ ಡಾನ್ ಆಗಿದ್ದ ವಿಕಾಸ್ ದುಬೆ. ಆತ ಸಂತೋಷ್ ಶುಕ್ಲಾ ಜೊತೆ ಜಗಳಕ್ಕಿಳಿಯುತ್ತಾನೆ. ಜಗಳ ತಾರಕಕ್ಕೇರಿ ದುಬೆ ಮಂತ್ರಿ ಶುಕ್ಲಾರನ್ನು ಗನ್ನಿಂದ ನೇರ ಗುರಿಯಿಟ್ಟು ಕೊಂದೇ ಬಿಡುತ್ತಾನೆ. ವಿಕಾಸ್ ದುಬೆ ಎಂಬ ಡಾನ್ ಅಂದು ಕ್ರೌರ್ಯ ಮೆರೆದಿದ್ದ. ತನಗೆ ಅಡ್ಡ ಬಂದ ಯಾರನ್ನು ಬೇಕಾದರೂ ನಾನು ಮುಗಿಸಬಲ್ಲೆ ಎಂದು ಆತ ಸೂಚನೆ ನೀಡಿದ್ದ. ಈ ಕೇಸ್ನಲ್ಲಿ ವಿಕಾಸ್ ದುಬೆ ಅರೆಸ್ಟ್ ಆಗುತ್ತಾನೆ. ಆದರೆ ಕೋರ್ಟ್ನಲ್ಲಿ ಕೇಸ್ ನಿಲ್ಲಲಿಲ್ಲ. ಯಾಕೆಂದರೆ ವಿಕಾಸ್ ದುಬೆ ಶೂಟ್ ಮಾಡಿದ್ದನ್ನು ನೋಡಿದವರು ಯಾರೂ ಇರಲಿಲ್ಲ. ಅರ್ಥಾತ್ ಆತ ಶೂಟ್ ಮಾಡಿದ್ದಾನೆ ಎಂದು ಸಾಕ್ಷಿ ಹೇಳಲು ಯಾರೂ ಮುಂದೆ ಬರಲಿಲ್ಲ. ಪೊಲೀಸ್ ಸಿಬ್ಬಂದಿಗಳಿಂದ ತುಂಬಿದ್ದ ಪೊಲೀಸ್ ಸ್ಟೇಷನ್ನಲ್ಲಿಯೇ ಆತ ಶುಕ್ಲಾರನ್ನು ಕೊಂದಿದ್ದರೂ ಕೂಡ ಆತನಿಗೆ ವಿರುದ್ಧವಾಗಿ ಸಾಕ್ಷಿ ಹೇಳಲು ಯಾವ ಪೊಲೀಸ್ ಸಿಬ್ಬಂದಿಯೂ ಅಧಿಕಾರಿಯೂ ಬಂದಿರಲಿಲ್ಲ. ಆ ಮಟ್ಟಿನ ಭಯವನ್ನು ವಿಕಾಸ್ ದುಬೆ ಸೃಷ್ಟಿ ಮಾಡಿಟ್ಟಿದ್ದ. ಸ್ನೇಹಿತರೆ, ಈ ವಿಕಾಸ್ ದುಬೆ ಯಾರೆಂದು ನೋಡಹೋದರೆ 90ರ ದಶಕದ ನಂತರ ಉತ್ತರ ಪ್ರದೇಶದ ಕರಾಳ ಕ್ರೈಮ್ ಜಗತ್ತಿನ ಅನಭಿಷಿಕ್ತ ದೊರೆ ಎಂಬುದು ತಿಳಿಯುತ್ತದೆ. ಆತನ ಕುಟುಂಬವೇನು ರೌಡಿಸಂ ಮಾಡಿ ಬದುಕುತ್ತಿದ್ದ ಕುಟುಂಬವಾಗಿರಲಿಲ್ಲ. ಆತನದು ಬ್ರಾಹ್ಮಣ ಕುಟುಂಬವಾಗಿತ್ತು. 1964ರಲ್ಲಿ ಉತ್ತರ ಪ್ರದೇಶದ ಬಿಕ್ರೂ ಎಂಬ ಹಳ್ಳಿಯಲ್ಲಿ ಜನಿಸಿದ ಆತ ಎಲ್ಲರಂತೆ ಸಾಮಾನ್ಯವಾಗಿಯೇ ಬೆಳೆದಿದ್ದ. ಆದರೆ ಉತ್ತರ ಪ್ರದೇಶದ ಸಾಮಾಜಿಕ ಪರಿಸ್ಥಿತಿಗೆ ತಕ್ಕಂತೆ ಆತನು ಬೆಳೆದ. ಎಲ್ಲ ಕಡೆ ತಾಂಡವವಾಡುತ್ತಿದ್ದ ಪಾತಕ ಲೋಕದಲ್ಲಿ ಆತನು ನಿಧಾನವಾಗಿ ಸೇರಿಕೊಂಡ. ಆತನಿಗೆ ಎಲ್ಲರೂ ನನಗೆ ಸಲಾಂ ಹೊಡೆಯಬೇಕು, ನನ್ನೆದುರು ಕೈ ಮುಗಿದು ನಿಲ್ಲಬೇಕು ಎಂದು ಆಸೆಯಿತ್ತು. ಅದರಂತೆ ಆತ ಸ್ಥಳೀಯ ಗೂಂಡಾಗಳೊಂದಿಗೆ ಸೇರಿಕೊಂಡ. ಕ್ರಮೇಣ ಆತನೇ ದೊಡ್ಡ ಗೂಂಡ ಆದ. ನೋಡುತ್ತಿದ್ದಂತೆ ಒಂದು ದಿನ ಆತ ಉತ್ತರ ಪ್ರದೇಶದ ದೊಡ್ಡ ಡಾನ್ ಆಗಿ ಬೆಳೆದ. ಹಾಗಂತ ಆತನೇನು ಅಂಡರ್ ವರ್ಲ್ಡ್ ಡಾನ್ ಆಗಿರಲಿಲ್ಲ. ಆತ ಭೂಗತವಾಗಿ ಬದುಕುತ್ತಿರಲಿಲ್ಲ. ರಾಜ ರೋಷವಾಗಿ ಕ್ರೈಮ್ಗಳನ್ನು ಮಾಡಿಯೇ ತಿರುಗಾಡುತ್ತಿದ್ದ. ಆತನನ್ನು ಅರೆಸ್ಟ್ ಮಾಡಿದರೂ ಕೆಲವೇ ದಿನಗಳಲ್ಲಿ ಆತ ಹೊರಬರುತ್ತಿದ್ದ. ಅವನಿಗೆ ರಾಜಕೀಯವಾಗಿ ಪ್ರಭಾವಿಗಳ ಜೊತೆ ಕೈ ಇತ್ತು. ಕೊನೆಗೊಂದು ದಿನ ವಿಕಾಸ್ ದುಬೆಯು ರಾಜಕೀಯ ಸೇರಿಬಿಟ್ಟ. 1996ರ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ನಲ್ಲಿ ಆತ ಗೆದ್ದು ಬಂದ. ವಿಪರ್ಯಾಸವೆಂದರೆ ಆಗ ಆತ ಜೈಲಿನಲ್ಲಿದ್ದ. ಜೈಲಿನಿಂದಲೇ ಸ್ಪರ್ಧಿಸಿ ಆತ ಗೆದ್ದು ಬಂದಿದ್ದ. ನಮ್ಮ ದೇಶದ ಅತ್ಯಂತ ಕೆಟ್ಟ ಆಡಳಿತ ಪರಿಸ್ಥಿತಿಗಳಿಗೆ ಉತ್ತರ ಪ್ರದೇಶ ಉತ್ತಮ ಉದಾಹರಣೆಯಾಗಿತ್ತು. ವಿಕಾಸ್ ದುಬೆಯ ಡಾನ್ಗಿರಿಯು ಮಿತಿಮೀರುತ್ತಾ ಸಾಗುತ್ತಿತ್ತು. ಆತನ ಆಟಾಟೋಪಗಳಿಗೆ ಕೊನೆ ಹಾಡುವವರೇ ಇರಲಿಲ್ಲ. ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ಆತ ಕಾಣಿಸಿಕೊಳ್ಳುತ್ತಿದ್ದ. ಆತನೊಬ್ಬ ಗೂಂಡ ಎನ್ನುವುದು ಎಲ್ಲರಿಗೂ ಗೊತ್ತಿತ್ತು. ಆದರೆ ಅಲ್ಲಿನ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯೇ ಆ ರೀತಿ ಇತ್ತು. ಬಿಎಸ್ಪಿ ಪಕ್ಷವನ್ನು ಸೇರಿಕೊಂಡಿದ್ದ ವಿಕಾಸ್ ದುಬೆ ತನ್ನ ಏಳಿಗೆಗಾಗಿ ಏನನ್ನು ಬೇಕಾದರೂ ಮಾಡಲು ತಯಾರಿದ್ದ. 2001ರ ಒಂದು ದಿನ ಆತ ಬಿಜೆಪಿಯ ನಾಯಕ ಲಲ್ಲನ್ ಬಾಜಪೇಯಿ ಅವರನ್ನು ಮುಗಿಸಲು ಸಂಚು ರೂಪಿಸುತ್ತಾನೆ. ರಾಜಕೀಯದಲ್ಲಿ ಮುಂದೆ ಬರಬೇಕೆಂದರೆ ಇದೆಲ್ಲ ಮಾಡಬೇಕಾದ್ದೇ ಎಂದು ಆತನ ಧೋರಣೆಯಾಗಿತ್ತು. ಈ ಲಲ್ಲನ್ ಬಾಜಪೇಯಿ ಅವರು ರಾಜ್ಯದ ಮಂತ್ರಿಯಾಗಿದ್ದ ಸಂತೋಷ್ ಶುಕ್ಲಾ ಅವರ ಸಂಬಂಧಿಯಾಗಿದ್ದರು. ವಿಕಾಸ್ ದುಬೆ ಲಲ್ಲನ್ ಬಾಜಪೇಯಿ ಅವರನ್ನು ಕೊಲ್ಲಲು ಹೊರಡುತ್ತಾನೆ ಎಂದು ಗೊತ್ತಾದಾಗ ಸಂತೋಷ್ ಶುಕ್ಲಾ ಶಿವ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದು ಆತನ ಮೇಲೆ ಕಂಪ್ಲೇಂಟ್ ನೀಡುವುದರಲ್ಲಿದ್ದರು. ಆದರೆ ಪೊಲೀಸ್ ಸ್ಟೇಷನ್ನಲ್ಲಿಯೇ ಅಟ್ಯಾಕ್ ಮಾಡಿದ ವಿಕಾಸ್ ದುಬೆ ರಾಜ್ಯದ ಮಂತ್ರಿ ಎಂದು ನೋಡದೆ ಸಂತೋಷ್ ಶುಕ್ಲಾರನ್ನು ಪೊಲೀಸರೆದುರೇ ಗುಂಡಿಕ್ಕಿ ಕೊಂದಿದ್ದ. ಆತನ ಗೂಂಡಾಗಿರಿ ಎಷ್ಟಿತ್ತೆಂದರೆ ಆತನ ವಿರುದ್ಧ ಸಾಕ್ಷಿ ಹೇಳಲು ಪೊಲೀಸರು ಹೆದರುತ್ತಿದ್ದರು. ಹೆಚ್ಚಿನ ಪೊಲೀಸರೆಲ್ಲ ಆತನ ಅಡಿಯಾಳಾಗಿದ್ದರು. ಆತನನ್ನು ತಡೆಯುವವರೇ ಇರಲಿಲ್ಲ. ಆತ ಜೈಲಿನಲ್ಲಿದ್ದರೆ ಅಲ್ಲಿಂದಲೇ ತನ್ನವರಿಗೆ ಸೂಚನೆ ಕೊಟ್ಟು ಬೇಕಾದವರನ್ನು ಕೊಲ್ಲಿಸುತ್ತಿದ್ದ. ಹೀಗೆ ವರ್ಷಗಳು ಉರುಳುತ್ತಾ ಹೋಯಿತು. ಆತನ ಮೇಲೆ 60ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದವು. ಇಂತಿದ್ದ ವಿಕಾಸ್ ದುಬೆಯನ್ನು 2020ರಲ್ಲಿ ಒಮ್ಮೆ ಹೆಡೆಮುರಿ ಕಟ್ಟಲು ಪೊಲೀಸರ ತಂಡವೊಂದು ರೆಡಿಯಾಗುತ್ತದೆ. ಈ ಬಾರಿ ವಿಕಾಸ್ ದುಬೆಯ ಅಂತ್ಯವಾಗಲೇಬೇಕಿತ್ತು. ಅದು 2020ರ ಜುಲೈ 2. ಉತ್ತರ ಪ್ರದೇಶದ ಡಿಎಸ್ಪಿ ದೇವೇಂದ್ರ ಮಿಶ್ರಾ ಮತ್ತವರ ತಂಡ ಗುಪ್ತವಾಗಿ ವಿಕಾಸ್ ದುಬೆ ಇದ್ದ ಜಾಗಕ್ಕೆ ತೆರಳಿತ್ತು. ರಾತ್ರಿ ನಡೆದ ಈ ಕಾರ್ಯಾಚರಣೆಯಲ್ಲಿ
ಅಲ್ಲಿ ಪೊಲೀಸ್ ತಂಡ ತಲುಪುವಾಗಲೇ ಲೈಟ್ಗಳನ್ನೆಲ್ಲ ಆಫ್ ಮಾಡಲಾಯಿತು. ಪೊಲೀಸರು ಮುಂದುವರಿಯದಂತೆ ಕತ್ತಲೆಯಲ್ಲಿ ಒಂದು ದೊಡ್ಡ ಬುಲ್ಡೋಸರ್ ಅನ್ನು ತಂದು ನಿಲ್ಲಿಸಲಾಗಿತ್ತು. ಆ ಕತ್ತಲೆಯಲ್ಲೇ ಅಡಗಿ ಕುಳಿತಿದ್ದ ವಿಕಾಸ್ ದುಬೆಯ ತಂಡದವರು ಪೊಲೀಸರ ಮೇಲೆ ಸತತವಾಗಿ ಗುಂಡಿನ ಸುರಿಮಳೆಗೈದರು. ಪೊಲೀಸರು ಸುಧಾರಿಸಿಕೊಂಡು ಮತ್ತೆ ಫೈರಿಂಗ್ ಮಾಡುವಷ್ಟರಲ್ಲಿ ದುಬೆ ತಂಡದವರ ಕೈ ಮೇಲಾಗಿತ್ತು. ದೇವೇಂದ್ರ ಮಿಶ್ರಾ ಸಹಿತ 8 ಜನ ಪೊಲೀಸರನ್ನು ಸಾಯಿಸಲಾಯಿತು. ಡಿಎಸ್ಪಿ ಮಿಶ್ರಾರನ್ನು ಸಿಂಗಲ್ ಪಾಯಿಂಟ್ನಲ್ಲಿ ಹೆಡ್ ಶಾಟ್ ಹೊಡೆದು ಸಾಯಿಸಲಾಗಿತ್ತು. ಈ ಶೂಟೌಟ್ ಇಡೀ ರಾಜ್ಯವನ್ನೇ ಮಾತ್ರವಲ್ಲ, ದೇಶವನ್ನೇ ತಲ್ಲಣಗೊಳಿಸಿತ್ತು. ಒಬ್ಬ ಡಿಎಸ್ಪಿಯನ್ನೇ ಗುಂಡಿಕ್ಕಿ ಕೊಂದ ವಿಕಾಸ್ ದುಬೆ ಈಗ ಪೊಲೀಸರಿಗೆ ಬೇಕಾದವನಾಗಿ ಬಿಟ್ಟಿದ್ದ. ವಾಸ್ತವವಾಗಿ ಅಂದು ದೇವೇಂದ್ರ ಮಿಶ್ರಾ ಅವರು ಗುಪ್ತವಾಗಿಯೇ ಕಾರ್ಯಾಚರಣೆಗೆ ಇಳಿದಿದ್ದರು. ಆದರೆ ಅವರು ಆ ಜಾಗಕ್ಕೆ ಬರುವ ಮುಂಚೆಯೇ ವಿಕಾಸ್ ದುಬೆಗೆ ಪೊಲೀಸರು ಬರುತ್ತಾರೆಂದು ಗೊತ್ತಾಗಿಬಿಟ್ಟಿತ್ತು. ಪೊಲೀಸರಲ್ಲಿಯೂ ಅವನ ಕೆಲವು ಜನರಿದ್ದರು. ಅವರೇ ಅವನಿಗೆ ಅಟ್ಯಾಕ್ ಆಗುವ ವಿಷಯ ಲೀಕ್ ಮಾಡಿದ್ದರು. ಈಗ ವಿಕಾಸ್ ದುಬೆಯನ್ನು ಹುಡುಕಲೇಬೇಕಿತ್ತು. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆತನನ್ನು ಹಿಡಿಯಲೇಬೇಕೆಂದು ಆದೇಶ ಹೊರಡಿಸುತ್ತಾರೆ. ಪೊಲೀಸರ ತಂಡ ಕಾರ್ಯಪ್ರವೃತ್ತರಾಗಿ ವಿಕಾಸ್ ದುಬೆಯ ತಂಡದವರನ್ನೆಲ್ಲ ಹಿಡಿದು ಎನ್ಕೌಂಟರ್ ಮಾಡಿಬಿಡುತ್ತಾರೆ. ದುಬೆ ಮಾತ್ರ ಅವರಿಗೆ ಸಿಗುವುದಿಲ್ಲ. ಆತನಿಗಾಗಿ ತೀವ್ರ ಶೋಧ ನಡೆಸಲಾಗುತ್ತದೆ. 7 ದಿನದ ನಂತರ ಆತ ಮಧ್ಯಪ್ರದೇಶದಲ್ಲಿ ಪತ್ತೆಯಾಗುತ್ತಾನೆ. ಅಲ್ಲಿನ ಮಹಾಕಾಲೇಶ್ವರ ದೇವಸ್ಥಾನದ ಮುಂದೆ ನಿಂತಿದ್ದ ಆತನನ್ನು ಹೂ ಮಾರುವವನೊಬ್ಬ ಗುರುತಿಸುತ್ತಾನೆ. ಕಳೆದ 7 ದಿನಗಳಿಂದಲೂ ಟಿವಿಗಳಲ್ಲಿ ಆತನದೇ ಬ್ರೇಕಿಂಗ್ ನ್ಯೂಸ್ ಆಗಿದ್ದುದರಿಂದ ಆ ವ್ಯಾಪಾರಿಗೆ ಇದು ವಿಕಾಸ್ ದುಬೆಯೇ ಎಂಬುದು ಗೊತ್ತಾಗಿತ್ತು. ಆತ ಕೂಡಲೇ ಪೊಲೀಸ್ಗೆ ಫೋನ್ ಮಾಡುತ್ತಾನೆ. ಮಧ್ಯಪ್ರದೇಶದ ಪೊಲೀಸರು ಆತನನ್ನು ಕೂಡಲೇ ಬಂಧಿಸುತ್ತಾರೆ. ದುಬೆ ಸುಲಭದಲ್ಲಿ ಸಿಕ್ಕಿಬೀಳುತ್ತಾನೆ. ಆದರೆ ಆತನನ್ನು ಕೆಲವೇ ಗಂಟೆಗಳಲ್ಲಿ ಉತ್ತರ ಪ್ರದೇಶ ಪೊಲೀಸರಿಗೆ ಹಸ್ತಾಂತರಿಸುವ ಕಾರ್ಯ ನಡೆಯುತ್ತದೆ. 4-5 ಜೀಪುಗಳಲ್ಲಿ 2 ರಾಜ್ಯಗಳ ಪೊಲೀಸರು ಜೊತೆಗೆ ಕೊನೆಯಲ್ಲೊಂದು ಮೀಡಿಯಾದ ವಾಹನವನ್ನು ಸೇರಿ ಆತನನ್ನು ಉತ್ತರ ಪ್ರದೇಶಕ್ಕೆ ರವಾನಿಸಲಾಗುತ್ತದೆ. ಅಂದು ಭಾರೀ ಮಳೆ ಬೀಳುತ್ತಿದ್ದರಿಂದ ದಾರಿ ಮಧ್ಯೆ ಒಂದು ಕಡೆ ವಿಕಾಸ್ ದುಬೆಯನ್ನು ಕರೆದುಕೊಂಡು ಹೋಗುತ್ತಿದ್ದ ಜೀಪ್ ಪಲ್ಟಿಯಾಗುತ್ತದೆ. ವಿಕಾಸ್ ದುಬೆ ಪೊಲೀಸೊಬ್ಬರ ಗನ್ ಎಳೆದುಕೊಂಡು ತಪ್ಪಿಸಿಕೊಂಡು ಅಲ್ಲಿಂದ ಓಡಲು ಪ್ರಯತ್ನಿಸುತ್ತಾನೆ. ಆತನನ್ನು ಹಿಡಿಯುವ ಪ್ರಯತ್ನದಲ್ಲಿ ಆತನ ಮೇಲೆ ಗುಂಡು ಹಾರಿಸಲಾಗುತ್ತದೆ. ಅಲ್ಲಿಗೆ ವಿಕಾಸ್ ದುಬೆಯ ಅಂತ್ಯವಾಗುತ್ತದೆ. 2020ರ ಜುಲೈನಲ್ಲಿ ವಿಕಾಸ್ ದುಬೆ ಎಂಬ ಮಹಾನ್ ಕ್ರೂರಿಯ ಆಟಗಳ ಅಂತ್ಯ ನಡೆದು ಹೋಗುತ್ತದೆ. ಸ್ನೇಹಿತರೆ, ಅಂದು ಆ ಕ್ರೂರ ದುಬೆಯನ್ನು ಕೊಲ್ಲಲು ಯುಪಿ ಪೊಲೀಸರು ಎನ್ಕೌಂಟರ್ ಎಂಬ ವ್ಯೂಹ ರಚಿಸಿದ್ದರು ಎನ್ನಲಾಗುತ್ತದೆ. ಆತ ಮಾಡಿದ್ದ ಪಾಪಕೃತ್ಯಗಳಿಗೆ ಆತನನ್ನು ಜೈಲಿಗೆ ಹಾಕಿದರೆ ಆತ ಮತ್ತೊಮ್ಮೆ ಖಂಡಿತ ಹೊರಬರುತ್ತಾನೆ. ಅದಕ್ಕಾಗಿ ಆತನನ್ನು ಎನ್ಕೌಂಟರ್ ಒಂದರಲ್ಲಿ ಮುಗಿಸಲಾಯಿತು ಎಂದು ಹೇಳಲಾಗುತ್ತದೆ. ಆತನೇನಾದರೂ ಕೋರ್ಟ್ನಲ್ಲಿ ಬಾಯಿ ಬಿಟ್ಟಿದ್ದರೆ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳೇ ಸಿಕ್ಕಿ ಬೀಳುತ್ತಿದ್ದರಂತೆ. ಈ ಎನ್ಕೌಂಟರ್ ಫೇಕ್ ಎನ್ನುವುದಕ್ಕೆ ಹಲವಾರು ಸಾಕ್ಷಿಗಳು ಸಿಗುತ್ತವೆ. ಮೀಡಿಯಾದ ಕಾರಿನಲ್ಲಿದ್ದವರು ಗಮನಿಸಿದಂತೆ ಪಲ್ಟಿಯಾಗಿ ಬಿದ್ದ ಕಾರಿನಲ್ಲಿ ವಿಕಾಸ್ ದುಬೆ ಇದ್ದಿರಲಿಲ್ಲ, ಆತ ಇದ್ದುದು ಬೇರೆ ಕಾರಿನಲ್ಲಿ ಎಂದು ಹೇಳಲಾಯಿತು. ಹಾಗೆಯೇ ಹಿಂದೆಯೇ ಬರುತ್ತಿದ್ದ ಮೀಡಿಯಾದ ಕಾರನ್ನು ಚೆಕ್ ಪೋಸ್ಟ್ ಒಂದರಲ್ಲಿ ಬಹಳ ಹಿಂದೆಯೇ ವಿನಾಕಾರಣ ತಡೆದು ನಿಲ್ಲಿಸಲಾಯಿತು, ಮುಂದೆ ಹೋಗಲು ಬಿಟ್ಟಿರಲಿಲ್ಲ. ಇದೆಲ್ಲ ಅನುಮಾನಗಳು ಪೊಲೀಸರು ನಕಲಿ ಎನ್ಕೌಂಟರ್ ಒಂದರಲ್ಲಿ ಆತನನ್ನು ಮುಗಿಸಿದರು ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಕೆಲ ವರ್ಷಗಳ ಹಿಂದೆಯೇ ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದ ದುಬೆ ಕುಂಟುತ್ತಲೇ ನಡೆಯುತ್ತಿದ್ದ. ಇಂತಹ ವ್ಯಕ್ತಿ ಓಡಲು ಹೇಗೆ ಸಾಧ್ಯ? ಅದಲ್ಲದೆ ದುಬೆಯನ್ನು ಓಡುತ್ತಿದ್ದಂತೆ ಹಿಂದಿನಿಂದ ಶೂಟ್ ಮಾಡಿರಲಿಲ್ಲ, ಆತನಿಗೆ ಎದುರಿನಿಂದ ಎದೆಗೆ ಶೂಟ್ ಮಾಡಿ ಕೊಲ್ಲಲಾಗಿತ್ತು. ಹೀಗೆ ಹಲವಾರು ಪ್ರಶ್ನೆಗಳು ಪೊಲೀಸರಿಗೆ ಎದುರಾಗಿದ್ದವು. ಈ ಎನ್ಕೌಂಟರನ್ನೇ ನಕಲಿ ಎನ್ಕೌಂಟರ್ ಎಂದು ಹೇಳಲಾಯಿತು. ಆತನನ್ನು ಬದುಕಿಸಿದ್ದರೆ 100 ಹೈ ಪ್ರೊಫೈಲ್ ವ್ಯಕ್ತಿಗಳ ಬಣ್ಣ ಬಯಲಾಗುತ್ತಿದ್ದುದರಿಂದ ಆತನನ್ನು ಉಳಿಸಲು ಹೋಗಿರಲಿಲ್ಲ ಎನ್ನಲಾಯಿತು. ಕೊಲೆ, ದರೋಡೆ, ಕಿಡ್ನ್ಯಾಪ್, ಅಕ್ರಮ ಭೂ ಕಬಳಿಕೆ ಸೇರಿದಂತೆ ಹಲವಾರು ಕ್ರೌರ್ಯಗಳನ್ನು ಎಸಗಿದ್ದ ವ್ಯಕ್ತಿಯನ್ನು ಪೊಲೀಸರು ಕೋರ್ಟ್ಗೆ ಮೊದಲೇ ಮುಗಿಸಿಬಿಟ್ಟಿದ್ದರು. ಯೋಗಿ ಆದಿತ್ಯನಾಥ್ರ ಆಡಳಿತದಲ್ಲಿ ಇದುವರೆಗೆ 12,000 ಎನ್ಕೌಂಟರ್ಗಳನ್ನು ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ. ಅದರಲ್ಲಿ ವಿಕಾಸ್ ದುಬೆ 129ನೇ ಬಲಿಯಾಗಿದ್ದ ಎನ್ನಲಾಗುತ್ತದೆ. ಚಿಕ್ಕಂದಿನಿಂದಲೇ ದಬಾಂಗ್ ಆಗಿ ಬೆಳೆಯುತ್ತಿದ್ದ ವಿಕಾಸ್ ದುಬೆ 1999ರಲ್ಲಿ ಹಿಂದಿಯಲ್ಲಿ ಬಂದ ಅರ್ಜುನ್ ಪಂಡಿತ್ ಸಿನಿಮಾ ನೋಡಿ ಪ್ರೇರಿತನಾಗಿದ್ದ. ಈ ಸಿನಿಮಾವನ್ನು ಅವನು ಹಲವಾರು ಬಾರಿ ನೋಡಿದ್ದ ಎನ್ನಲಾಗುತ್ತದೆ. ಅದರಲ್ಲಿಯೂ ಬ್ರಾಹ್ಮಣ ಯುವಕನೊಬ್ಬ ರೌಡಿಸಂಗೆ ಸೇರಿ ರೌಡಿಯಾಗುವ ಕಥೆಯನ್ನು ಹೇಳಲಾಗಿದೆ.
ಆ ಕಥೆಯಲ್ಲಿ ಬರುವ ಹೀರೋ ನಾನೇ ಎಂದು ವಿಕಾಸ್ ದುಬೆ ತನ್ನನ್ನು ತಾನು ವಿಕಾಸ್ ಪಂಡಿತ್ ಎಂದು ಕರೆಯಲು ಹೇಳುತ್ತಿದ್ದ. ಅವನು ತನ್ನನ್ನು ತಾನು ಬಿಕ್ರೂಕ ಡಾನ್ ಎಂದು ಕರೆದುಕೊಳ್ಳುತ್ತಿದ್ದ. ವಿಕಾಸ್ ಪಂಡಿತ್ ಎಂದು ಕರೆಸಿಕೊಳ್ಳುವುದು ಆತನಿಗೆ ಎಲ್ಲಕ್ಕಿಂತ ಇಷ್ಟದ ಹೆಸರಾಗಿತ್ತು. ಈ ಅರ್ಜುನ್ ಪಂಡಿತ್ ಸಿನಿಮಾ ಕನ್ನಡದ ಕಲ್ಟ್ ಕ್ಲಾಸಿಕ್ ಸಿನಿಮಾ ಓಂ ಸಿನಿಮಾದ ರೀಮೇಕ್ ಆಗಿತ್ತು. ಸ್ನೇಹಿತರೆ, ಹೀಗೆ ಒಬ್ಬ ಸುಸಂಸ್ಕೃತ ಪರಿವಾರದಿಂದ ಬಂದ ವ್ಯಕ್ತಿ ರೌಡಿಯಾಗಿ ಬೆಳೆದು ಕ್ರೌರ್ಯ ಮೆರೆದು ಕೊನೆಗೂ ಒಂದು ನಕಲಿ ಎನ್ಕೌಂಟರ್ಗೆ ಬಲಿಯಾಗಬೇಕಾಗಿ ಬರುತ್ತದೆ. ಇದರಲ್ಲಿ ನಮಗೆ ತಿಳಿಯುವುದೇನೆಂದರೆ, ಆತನಿಂದ ಸಹಾಯ ಪಡೆದವರೇ ಅಥವಾ ಆತನಿಗೆ ಸಹಾಯ ಮಾಡುತ್ತಿದ್ದವರೇ ಆತನನ್ನು ಕೊನೆಗೂ ಮುಗಿಸಿದರು ಎಂಬುದು ತಿಳಿಯುತ್ತದೆ. ಇಲ್ಲದಿದ್ದರೆ ಆತನ ಬಾಯಿಂದ ಹೊರಬರುತ್ತಿದ್ದ ಹೆಸರುಗಳಿಂದ ಹೈ ಪ್ರೊಫೈಲ್ ವ್ಯಕ್ತಿಗಳ ಬಣ್ಣವೆಲ್ಲ ಬಯಲಾಗುತ್ತಿತ್ತು. ಹಾಗಾಗಿ ಮರೆಯಲ್ಲಿಯೇ ಆತನನ್ನು ಮುಗಿಸಲಾಯಿತು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ನೀವೇನು ಹೇಳುತ್ತೀರಾ? ಅದೊಂದು ನಕಲಿ ಎನ್ಕೌಂಟರ್ ಆಗಿರಬಹುದೇ ಅಥವಾ ನಿಜವಾಗಿಯೂ ಅವತ್ತು ಆತನನ್ನು ಪೊಲೀಸರು ಅಸಲಿ ಎನ್ಕೌಂಟರ್ನಲ್ಲಿ ಕೊಂದಿದ್ದಾರೆ? ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಧನ್ಯವಾದಗಳು.